ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಬೆಲೆ ಏರಿಕೆ ವಿರೋಧಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾಸ್ಲೈನ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ತಕ್ಷಣ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕೆಂದು ಒತ್ತಾಯಿಸಿದರು. ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಬೆಲೆ ಏರಿಕೆಗೆ ಧಿಕ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಹಿಂಪಡೆಯಲೇಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಹಿಂಪಡೆಯಲೇಬೇಕು. ಜಿಂದಾಬಾದ್. ಸಿಪಿಎಂಎಲ್ ಮಾಸ್ ಲೈನ್ ಜಿಂದಾಬಾದ್. ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಬೆಲೆ ಏರಿಕೆ ನೀತಿಗೆ ಧಿಕ್ಕಾರ. ಬೆಲೆ ಏರಿಕೆ ನೀತಿಗೆ ಧಿಕ್ಕಾರ. ಇನ್ಕುಲಾಬ್ ಜಿಂದಾಬಾದ್. ಇನ್ಕುಲಾಬ್ ಜಿಂದಾಬಾದ್. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಪಿಐಎಂಎಲ್ ರಾಜ್ಯ ಸಮಿತಿ ಸದಸ್ಯ ನಿರ್ವಾಣಪ್ಪ, ಕೇಂದ್ರದಲ್ಲಿ ಬಿಜೆಪಿ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದರೂ ಇದುವರೆಗೆ ಬಡವರಿಗೆ ನಿವೇಶನ ಹಂಚುವ ಬಗ್ಗೆ ಚಿಂತನೆಯನ್ನು ಹರಿಸಿಲ್ಲ. ಬದಲಾಗಿ ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟು ರಾಜಕೀಯ ಮಾಡ್ತಿದೆ. ಎಸ್ಐಆರ್ ಪ್ರಕ್ರಿಯೆ ಮೂಲಕ ಮತಗಳನ್ನು ಕಸಿದು ಅನ್ಯಾಯ ಮಾರ್ಗದಲ್ಲಿ ಅಧಿಕಾರಕ್ಕೇರಿದೆ. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲದ ಬೆಲೆ ಏರಿಸಿ ದೇಶದ ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಎಳೆದಿದೆ. ಪ್ರಧಾನಿ ಮೋದಿ ಅವರು ಯುದ್ಧ ನಿಲ್ಲಿಸಲು ಪ್ರಯತ್ನಿಸುವ ಬದಲು ಟ್ರಂಪ್ ದುಷ್ಕೃತ್ಯಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆಂದು ವಾಗ್ದಾಳಿ ನಡೆಸಿದರು. ಮಾಸ್ಲೈನ್ ಪಕ್ಷದ ಕೇಂದ್ರ ಸಮಿತಿ ಸದಸ್ಯ ಮತ್ತು ರಾಜ್ಯದ ಕಾರ್ಯನಿರ್ವಾಹಕ ಮಂಡಳಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಅಂದರೆ ಈ ದಿನ ಏನು 29 ಮೇ 29ನೇ ತಾರೀಕು ದೇಶದಾದ್ಯಂತ ನಮ್ಮ ಪಕ್ಷ ಒಂದು ಪ್ರತಿಭಟನಾ ದಿನ ಅಂತ ಹೇಳಿ ಘೋಷಣೆ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಇದು ಒಂದು ರಾಷ್ಟ್ರೀಯ ಕರೆ. ಯಾಕೆಂದರೆ BJP ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತು ಈ 3ನೇ ಟರ್ಮು ಅವರು ಅಧಿಕಾರ ನಡೆಸ್ತಾ ಇದ್ದಾರೆ. ಆದರೆ ಅವರು ಬಡವರ ನಿವೇಶನ, ಬಡವರ ಬದುಕು, ಬಡವರ ಜೀವನದ ಬಗ್ಗೆ ಏನೇನು ಚಿಂತನೆ ಮಾಡಲಿಲ್ಲ. ಅವರು ಬದಲಾಗಿ ಭಾವನಾತ್ಮಕ ವಿಚಾರಗಳನ್ನು, ದೇವರು, ಧರ್ಮ, ದಿಂಡರು ಇಂಥದನ್ನ ಮೂಢನಂಬಿಕೆಯನ್ನು ಹೆಚ್ಚು ಮಾಡಿ SIRನ ತಂದು ಜನರ ಓಟನ್ನು ಕಸಿದುಕೊಂಡು ಮೋಸದ ಹಾದಿಯಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು 4-5 ರಾಜ್ಯದಲ್ಲಿ ಎಲೆಕ್ಷನ್ ನಡೆಸೋದಕ್ಕಿಂತ ಮುಂಚೆ ಇವರು ಹೇಳಿದಂಥ ಘೋಷಣೆಗಳೆಲ್ಲ ಸುಳ್ಳಾಗಿದ್ದಾವೆ. ಈ ಎಲೆಕ್ಷನ್ ಗೆದ್ದ ಮೇಲೆ ಇವರು ಈ BJP ಸರ್ಕಾರ ಬೆಲೆ ಏರಿಕೆಯನ್ನು ಅಂದರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡೋದ್ರ ಮುಖಾಂತರ, ಅಡುಗೆ ಅನಿಲ ಬೆಲೆಯನ್ನು ಏರಿಕೆ ಮಾಡೋದ್ರ ಮುಖಾಂತರ ಇವತ್ತು ದೇಶದಾದ್ಯಂತ ಬಡವರ ಮೇಲೆ, ಜನಸಾಮಾನ್ಯರ ಮೇಲೆ ಒಂದು ದೊಡ್ಡ ಬರೆ ಎಳೆದಿದ್ದಾರೆ. ಇದು ಭಾಳ ಕರಾಳ ನೀತಿ. ಇದನ್ನು ನಾವು ಖಂಡಿಸಿ ನಮ್ಮ CPIML ಮಾಸ್ಲೈನ್ ಪಕ್ಷ ಇಡೀ ದೇಶಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಅದೇ ಹಿನ್ನೆಲೆಯಲ್ಲಿ ನಾವು ಕೂಡ ಕೊಡಗು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರತಿಭಟನೆ ಮಾಡಿ ಈ ಮನವಿ ಪತ್ರವನ್ನು ನಾವು ರಾಷ್ಟ್ರಪತಿಗಳಿಗೆ, ಇಲ್ಲಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಕೊಡ್ತಾ ಇದ್ದೀವಿ. ಇವತ್ತು ಏನು ಇವತ್ತು ಕೇಂದ್ರ ಸರ್ಕಾರ ಇದೆ, ಈ ಕೇಂದ್ರ ಸರ್ಕಾರ ಸಂಪೂರ್ಣ ಜನಪರ ಅಥವಾ ಜನರ ಕಾರ್ಯಗಳ ಮಾಡೋದ್ರಲ್ಲಿ ಅಥವಾ ಜನರ ಹಿತ ಕಾಯೋದ್ರಲ್ಲಿ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಇವತ್ತು ಮತ್ತೆ ಸುಳ್ಳುಗಳನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಇವರು ಚಾಳಿ ಆಗಿದೆ. ಇವತ್ತು ದೇಶಾದ್ಯಂತ ಬೆಲೆ ಏರಿಕೆ ಇವತ್ತು ಹೇಗೆ ಆಯಿತು? ಇವತ್ತು ಅಮೇರಿಕಾ ಮತ್ತು ಇರಾನ್ ಮೇಲೆ ಯುದ್ಧ ನಡೆಸಿ ಆ ಯುದ್ಧಕ್ಕೆ ಪ್ರೋತ್ಸಾಹ ಕೊಟ್ಟವರು ಈ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಏನು ಅವರ ದೋಸ್ತಿನೇ ನರೇಂದ್ರ ಮೋದಿ. ಈ ನರೇಂದ್ರ ಮೋದಿ ಒಂದು ದಿನಲೂ ಈ ಏನು ಪ್ರಪಂಚದಾದ್ಯಂತ ನಡೀತಕ್ಕಂಥ ಈ ಯುದ್ಧದ ಬಗ್ಗೆ ಒಂದೇ ಮಾತನ್ನ ಪೀಠಕ್ಕೆ ಅನ್ನಲಿಲ್ಲ, ಒಂದು ದಿನಲೂ ಮಾತಾಡಲಿಲ್ಲ. ಆದರೆ ಇವತ್ತು ಈ ಬೆಲೆ ಏರಿಕೆಗೆ ಕಾರಣ ಈ ಪ್ರಪಂಚದಾದ್ಯಂತ ನಡೀತಿರ್ತಕ್ಕಂಥ ಇಸ್ರೇಲ್ ಮತ್ತು
ಮತ್ತು ಅಮೇರಿಕ ನಡೆಸ್ತಕ್ಕಂಥ ಯುದ್ಧ ಏನಿದೆ, ಆ ಯುದ್ಧದ ಕರಾಳ ನೀತಿನೇ, ಆ ಯುದ್ಧದ ಭಾಗವಾಗಿ ಇವತ್ತು ದೇಶಾದ್ಯಂತ ಎಲ್ಲ ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡಲಾಗ್ತಾ ಇದೆ. ಇವತ್ತು ಮನಸ್ಸು ಮಾಡಿದರೆ ಆ ಯುದ್ಧವನ್ನು ನಿಲ್ಲಿಸ್ಬೋದಿತ್ತು. ಆ ಯುದ್ಧ ನಿಲ್ಲಿಸೋದಕ್ಕೆ ಒಂದೇ ಒಂದು ಮಾತನ್ನು ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಯವರು ಮಾತಾಡಲಿಲ್ಲ. ಬದಲಾಗಿ ಟ್ರಂಪನ್ನು ಅಪ್ಪಿಕೊಂಡು ಟ್ರಂಪ್ ಮಾಡುವಂಥ ಎಲ್ಲ ದುಷ್ಟ ಕೃತ್ಯಗಳಿಗೆ ಇವರು ಪ್ರೋತ್ಸಾಹ ಕೊಟ್ಟಂತಾಗಿದೆ. ಅದರಿಂದ ಈ ದೇಶದಲ್ಲಿ ಬಡವರು ಮತ್ತು ಜನಸಾಮಾನ್ಯರು ಬದುಕೋದು ಕಷ್ಟ ಆಗಿದೆ. ಅದರಿಂದ ಈ ನೀತಿಯನ್ನು, ಬೆಲೆ ಏರಿಕೆ ನೀತಿಯನ್ನು ಖಂಡಿಸ್ತಾ ಇದ್ದೀವಿ. ಖಂಡಿಸಿ ನಾವು ಇವತ್ತು ಸರ್ಕಾರಕ್ಕೆ ನಾವು ಮನವಿ ಕೊಡ್ತಾ ಇಡೀ ದೇಶಾದ್ಯಂತ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ನಾವು ಕೂಡ ಕೊಡಗಿನ ಇದೇ ಸಂದರ್ಭ ಜಿಲ್ಲಾಡಳಿತ ಮೂಲಕ ರಾಷ್ಟ್ರಪತಿಗಳಿಗೆ ಬೇಡಿಕೆಯ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್.ಜೆ. ಪ್ರಕಾಶ್, ಸಿಪಿಐ-ಎಂಎಲ್ ಸದಸ್ಯರಾದ ಅಣ್ಣಪ್ಪ, ದಾಸಪ್ಪ, ವನಜಾಕ್ಷಿ, ಸಾವಿತ್ರಮ್ಮ, ಅಣ್ಣಯ್ಯ, ರಘು, ರವಿ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.